ಹಾಯ್ ಫ್ರೆಂಡ್ಸ್, SBAH ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸುಸ್ವಾಗತ. ನಾನು ಇವತ್ತು ಚಕ್ಲಿ ಯಾವ ರೀತಿ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ನಮ್ಮಮ್ಮ ಹೇಳ್ಕೊಟ್ಟಿದ್ದು ಇದನ್ನು ಚಕ್ಲಿ ಯಾವ ರೀತಿ ಮಾಡಬೇಕು ಅಂತ ನಮ್ಮಮ್ಮ ಹೇಳ್ಕೊಟ್ಟಿದ್ದು. ಇದು ಈ ಕಪ್ಪಲ್ಲಿ 4 ಕಪ್ಪು ಅಕ್ಕಿ ತಗೊಳ್ಬೇಕು. 1 ಕಪ್ಪು ಉದ್ದಿನಬೇಳೆ, 1 ಕಪ್ಪು ಹೆಸರು ಬೇಳೆ, 2 ಕಪ್ಪು ಹುರ್ಗಡ್ಲೆ ತಗೊಂಡು ಇದನ್ನು ಚೆನ್ನಾಗಿ ಹುರಿಬೇಕು. ಒಂಬಣ್ಣ ಬರೋವರೆಗೂ ಹುರಿಬೇಕು. ಒಂಬಣ್ಣ ಅಂತಂದರೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಹುರಿಬೇಕು. ಹುರಿದ್ಬಿಟ್ಟು ಇದನ್ನು ಚೆನ್ನಾಗಿ ಹುರಿದ್ಬಿಟ್ಟು ಇದನ್ನು ಮಿಲ್ಲಿಗೆ ಹಾಕಿಸ್ಕೊಂಡು ಬಂದು ಚಕ್ಲಿ ಮಾಡಬೇಕು. ಈ ಚಕ್ಲಿನ ಯಾವ ರೀತಿ ಮಾಡಬೇಕು ಮಿಲ್ಲಿಗೆ ಹಾಕ್ಸ್ಕೊಂಡು ಬಂದಮೇಲೆ ನಾನು ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಇದನ್ನು ಯಾವ ರೀತಿ ಚಕ್ಲಿ ಮಾಡಬೇಕು ಅಂತ. ಪ್ಲೀಸ್ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಪ್ಲೀಸ್. ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, SBAH ಚಾನಲ್ಗೆ ನಿಮ್ಮೆಲ್ರಿಗೂ ಸುಸ್ವಾಗತ. ನಾನು ಚಕ್ಲಿ ಮಾಡುವುದನ್ನು ಮಿಕ್ಸ್ ಯಾವ ರೀತಿ ಮಾಡಬೇಕು, ಹುರಿದು ಮಾಡಬೇಕು ಅಂತ ಹೇಳಿದ್ದೆ. ಅದನ್ನು ಇಟ್ಟು ಹಾಕ್ಸ್ಕೊಂಡು ಬಂದಿದ್ದೀನಿ. ಈಗ ನೋಡ್ರಿ ಯಾವ ರೀತಿ ಮಾಡಬೇಕು ಅಂತ ಹೇಳ್ತೀನಿ. ಇದು ಇಟ್ಟು ಒಂದು ಬೋಲ್ ಇಟ್ಟು ಅಕ್ಕಿ ಹಿಟ್ಟು ಚಕ್ಲಿ ಹಿಟ್ಟು ಮತ್ತು ಉಪ್ಪು, ಅಜ್ವಾಯಿನ, ಜೀರಿಗೆ ಮತ್ತು ಒಂದು ಸ್ವಲ್ಪ ಎಣ್ಣೆ ಕಾಯೋಕೆ ಇಟ್ಟಿದ್ದೀನಿ. ಒಂದು ಕಾದಾದ ನಂತರ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಈ ಹಿಟ್ಟನ್ನು ಇದೊಂದು ಬೋಲ್ ತೊಗೊಂಡಿದ್ದೀನಿ, ಇದೊಂದು ಬೋಲ್ ಹಾಕ್ತಾಯಿದ್ದೀನಿ. ಮತ್ತು ಒಂದು ಸ್ವಲ್ಪ ಉಪ್ಪು, ಇದರಲ್ಲಿ 1.5 ಸ್ಪೂನ್ ಹಾಕ್ತೀನಿ. ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ಮತ್ತು ಅಜ್ವಾಯಿನ ಇದರಲ್ಲಿ ಚಿಕ್ಕ ಸ್ಪೂನ್ ಇದರಲ್ಲಿ ಒಂದು 2 ಸ್ಪೂನ್ ಹಾಕ್ತೀನಿ. ಮತ್ತು ಜೀರಿಗೆ, ಲವಂಗ ಮೆಣಸು ಅಂತ ಸಿಗುತ್ತೆ, ಅದನ್ನಾದರೂ ಹಾಕ್ಬೋದು. ಇಲ್ಲಾಂದರೆ ಖಾರ ಪುಡಿನಾರು ಹಾಕ್ಬೋದು. ಇದರಲ್ಲಿ 1 ಸ್ಪೂನು ಜೀರಿಗೆ ಹಾಕಿದ್ದೀನಿ. ಮತ್ತು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಬೇಕು. ಇದಕ್ಕೆ ಲವಂಗ ಮೆಣಸು ಹಾಕಬೇಕು. 1 ನಿಮಿಷ ಹಾಕ್ತೀನಿ. ನೋಡಿರಿ, ಇದು ಲವಂಗ ಮೆಣಸಿಗೆ ಒಂದು ಬಿಟ್ಟಿದ್ದೆ, ಲವಂಗ ಮೆಣಸು. ಇಲ್ಲಾಂದರೆ ಇದರ ಬದಲಾಗಿ ನೀವು ಖಾರ ಪುಡಿ ಹಾಕ್ಕೊಳ್ಬೇಕು. ಈ ಖಾರ ಪುಡಿನ ಇದರಲ್ಲಿ ಈ ಸ್ಪೂನಲ್ಲಿ ಒಂದು 3 ಸ್ಪೂನು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದು ನೋಡಿರಿ, ತಿಂಡಿ ತಿನ್ನೋ ಸ್ಪೂನ್ ಇದು. ಇಷ್ಟರಲ್ಲಿ ಒಂದು 4 ಸ್ಪೂನರು ನಿಮಗೆ ಖಾರ ಬೇಕು ಅಂದ್ರೆ 4 ಸ್ಪೂನು, ಇಲ್ಲ ಅಂದರೆ 3 ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಿಮಗೆ ಯಾವ ರೀತಿ ನಿಮಗೆ ಖಾರ ತಿನ್ನೋರು ಖಾರ, ಇಲ್ಲಾಂದರೆ ಖಾರ ಕಮ್ಮಿ ಬೇಕು ಅಂದವ್ರಿಗೆ ಕಮ್ಮಿ. ಇದನ್ನು ಈ ಲವಂಗ ಮೆಣಸು ಇರುತ್ತಲ್ಲ, ಸೂಜಿ ಮೆಣಸು ಅಂತಾರೆ. ಇದು ಮಲೆನಾಡಲ್ಲಿ ಸೈಡೆಲ್ಲ ಸಿಗುತ್ತೆ, ಇಲ್ಲೂ ಸಿಗುತ್ತೆ. ಮಲೆನಾಡಲ್ಲಿ ಸಿಗೋದು ಚೆನ್ನಾಗಿರುತ್ತೆ, ಅದರಲ್ಲಿ ತುಂಬ ದೊಡ್ಡಕ್ಕಿರುತ್ತೆ. ಈ ಸೈಡ್ ಅರೆ ಮಲೆನಾಡಲ್ಲಿ ಸಿಗೋ ಲವಂಗ ಮೆಣಸು ತುಂಬ ಚೆನ್ನಾಗಿರುತ್ತೆ, ಅದು ಖಾರವಾಗಿ ಚೆನ್ನಾಗಿರುತ್ತೆ. ಇಷ್ಟು ಹುರಿದ್ರೆ ಸಾಕು. ಇದು ತಣದ ಮೇಲೆ ಮಿಕ್ಸಿಗೆ ಹಾಕೋಣ. ಲವಂಗ ಮೆಣಸಿನ್ಕಾಯಿ ಪುಡಿ ಮಾಡಿದ್ದೀನಿ ನೋಡ್ರಿ. ಇದನ್ನು ಖಾರ ನಿಮಗೆ ತಕ್ಕನಾಗ ಹಾಕ್ಕೊಳ್ರಿ. 2 ಸ್ಪೂನ್ ಹಾಕಿದ್ದೀನಿ. ಎಲ್ಲನೂ ನೀಟಾಗಿ ಈವನ್ನಾಗೆ ಮಿಕ್ಸ್ ಆಗೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡು ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಇದನ್ನ ಎಣ್ಣೆನ ಹಾಕೋಣಂತೆ. ಎಣ್ಣೆ ನೋಡ್ರಿ ಕಾದಿದೆ. ಇದರಲ್ಲಿ 1-2 ಸ್ಪೂನು ಹಾಕ್ಕೊಳ್ತೀನಿ. 1 ಸ್ಪೂನು. ಈ ಎಣ್ಣೆಯಿಂದನೇ ಚಕ್ಲಿ ಸ್ಮೂತಾಗಿ ಬರುತ್ತೆ. ಇನ್ನೊಂದು 3 ಸ್ಪೂನ್ ಹಾಕ್ಕೊಳ್ತೀನಿ. 1 ಬಟ್ಲಿಟ್ಟಿಗೆ 3 ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದನ್ನು ತಕ್ಷಣನೇ ಕೈಯಲ್ಲಿ ಇದನ್ನು ಮಾಡೋಕೆ ಹೋಗ್ಬಿಟ್ರೆ ಎಣ್ಣೆ ಕಾದಿರುತ್ತೆ, ಮತ್ತು ಕೈ ಸುಡುತ್ತೆ. ಸ್ಪೂನಲ್ಲಿ ಫಸ್ಟ್ ಎಲ್ಲ ಮಿಕ್ಸ್ ಮಾಡ್ಕೊಳ್ರಿ. ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ರಿ. ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಬೇಕು. ಒಂದೇ ಸಲ ನೀರು ಹಾಕ್ಬಿಟ್ಟು ಇದನ್ನು ಕಲಿಸ್ಬಾರ್ದು. ಸ್ವಲ್ಪ ನೀರು ಹಾಕ್ಬಿಟ್ಟು ಕಲಿಸ್ಬೇಕು. ಇದನ್ನು
ಈ ಚಪಾತಿ ಹಿಟ್ಟಿನ ಅದ ಬರುತ್ತಲ್ಲ ಅದಕ್ಕೆ ಕಲಸಿದ್ರೆ ಸಾಕಾಗುತ್ತೆ. ನೋಡ್ಬಿಟ್ಟು ನೀರು ಹಾಕೊಂಡು ಕಲ್ಸ್ಕೊಳ್ರಿ. ಒಂದೇ ಸಲ ನೀರು ಹಾಕೊಳಕ್ ಹೋಗ್ಬಿಡ್ರಿ, ಒಂದೇ ಸಲ ನೀರು ಹಾಕ್ಬಿಡ್ರಿ. ನೋಡ್ರಿ ಇಷ್ಟು ಈ ಥರ ಕಲ್ಸ್ಕೊಂಡು ಇಟ್ಕೊಳ್ಬೇಕು. ಈ ಥರ ಇರಬೇಕು. ತುಂಬ ತೆಳುಗೂ ಕಲ್ಸ್ಕೊಬಾರ್ದು, ತುಂಬ ಗಟ್ಟಿಗೂ ಕಲ್ಸ್ಕೊಬಾರ್ದು. ನೋಡ್ರಿ ಈಗ ಬೆರಳು ಹಾಕ್ತಿದ್ದೀನಲ್ಲ, ಈ ಥರ ಒಂದು ಬೆರಳು ಹಿಂಗೆ ಒಳಗೆ ಹೋಗೋವರೆಗೂ ಕಲ್ಸ್ಕೊಬೇಕು. ನೋಡಿ ಈಗ ಮತ್ತೆ ಎಣ್ಣೆ ಇಟ್ಟಿದ್ದೀನಿ. ಇದನ್ನು ಒಂದು ಸ್ವಲ್ಪ ಒಂದು ಹಿಡಿಯುವಷ್ಟು ತಗೊಂಡ್ಬಿಟ್ಟು ಇದನ್ನು ಇನ್ನೊಮ್ಮೆ ನೀಡ್ ಮಾಡಬೇಕು, ಆವಾಗ ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡಿ ಚಾಪರ್ ಮೇಲೆ ಮಾಡ್ತಾ ಇದ್ದೀನಿ. ಬೆರಳಲ್ಲೇ ಮಾಡಬೇಕು, ನಾದಬಾರ್ದು. ಬೆರಳಲ್ಲೇ ಈ ಥರ ಮಾಡಿಬಿಟ್ಟು ಈ ಥರ ಉದ್ದ ಮಾಡ್ಕೊಂಡು ನೋಡಿ, ಈ ಥರ ಉದ್ದ ಮಾಡ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಳ್ಬೇಕು. ಅಂದರೆ ಮೆತ್ತುತ್ತೆ ಅಂತ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಬೇಕು. ನೋಡ್ರಿ ಅದು ಸ್ವಲ್ಪ ಆಗಿದೆ, ಇನ್ನೊಂದು ಸ್ವಲ್ಪ ನೀಟ್ ಮಾಡ್ಕೊಂಡು ಹಾಕ್ಕೊಳ್ತೀನಿ. ನಾದಿದ್ರೆ ಹಾರ್ಡ್ ಆಗುತ್ತೆ, ಹಂಗಾಗಿ ಕೈಯಲ್ಲಿ ಒಂದು ಸ್ವಲ್ಪ ಹಿಂಗೆ ಮಾಡಿಬಿಟ್ಟು ಹಾಕ್ಬೇಕು. ಜಾಸ್ತಿ ನಾದಕ್ಕೆ ಹೋಗ್ಬೇಡಿ. ನೋಡ್ರಿ ತುಂಬ್ಕೊಂಡು ಈ ಚಾಪರ್ ಮೇಲೆ ಮಾಡ್ಕೊಳ್ತಿದ್ದೀನಿ. ನೋಡ್ರಿ ಕಾಣ್ತಾ ಇದೆಯಾ? ನಿಮಗೆ ದೊಡ್ಡದು ಬೇಕು ಅಂದರೆ ದೊಡ್ಡದು, ಚಿಕ್ಕದು ಬೇಕು ಅಂದರೆ ಚಿಕ್ಕದ ಥರ ಚಕ್ಲಿನ ಈ ಥರ ಒತ್ತಿ ಇಟ್ಕೊಳ್ರಿ. ನೋಡ್ರಿ ನಾನು ಇನ್ನೊಂದು ತೋರಿಸ್ತೀನಿ. ನೋಡ್ರಿ ಈ ಥರ ಎಲ್ಲೂ ಇಲ್ಲಿ ಕಟ್ಟಾಗಿ ಬೀಳೋದಿಲ್ಲ. ಇದು ಹಿಟ್ಟನ್ನ ಹುರಿದ್ಬಿಟ್ಟು ಮಾಡಿದೀವಲ್ಲ, ಹಂಗಾಗಿ ಕಟ್ಟಾಗೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡಿ ಈ ಥರ ಮಕ್ಳಿಗೆ ಕೊಡ್ಬೇಕು ಅಂದ್ರೆ ಈ ಥರ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡು ಕೊಟ್ರೆ ನಡೆಯುತ್ತೆ. ನೋಡಿ ಚೆನ್ನಾಗಿ ಬಂದಿದೆ ಇದು. ಒಂದು ಮಾಡಿದೀನಿ ನೋಡ್ರಿ. ನೋಡ್ರಿ ಒಂದು ಇದ್ರಲ್ಲಿ ಹಾಕೊಂಡಿರೋದ್ರಲ್ಲಿ ಇಷ್ಟು ಚಕ್ಲಿ ಆಗಿದ್ದಾವೆ. ಇದನ್ನ ಒಂದೊಂದೇ ಎಣ್ಣೆ ಕಾದಿದೆ, ಒಂದೊಂದೇ ಹಾಕ್ಕೊಳ್ತೀನಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಕರಿಬೇಕು. ಇದನ್ನ ಸೈಡಿಂದ ಹಾಕ್ರಿ, ಮಧ್ಯಕ್ಕೆ ಹಾಕಿದ್ರೆ ಎಣ್ಣೆಗೆ ಸಿಡಿಯುತ್ತೆ. ಒಂದನ್ನ ನೀಟಾಗಿ ಅದನ್ನು ಪ್ರೆಸ್ ಮಾಡಿಲ್ಲ ಅನಿಸುತ್ತೆ, ಅದು ಬಿಟ್ಟಿತ್ತೆ. ಈಗ ಲೋ ಫ್ಲೇಮಲ್ಲೇ ಇದನ್ನು ಒಂಬಣ್ಣ ಬರೋವರೆಗೂ ಕರಿಬೇಕು. ಒಂಬಣ್ಣ ಬರೋವರೆಗೂ ಈ ಥರ ಒಂಬಣ್ಣ ಬರೋವರೆಗೂ ಕರೆದ್ಬಿಟ್ಟು ಒಂದು ಜಾಡಿಯಲ್ಲಿ ಹಾಕ್ಕೊಳ್ರಿ. ತೂತು ಇರುತ್ತಲ್ಲ ಓಲು, ಅದರಲ್ಲಿ ಹಾಕ್ಕೊಳ್ರಿ. ಟಿಶ್ಯೂ ಪೇಪರ್ ಮೇಲೆ ಹಾಕಿದ್ರೆ ಎಣ್ಣೆ ಎಲ್ಲ ಹೀರ್ಕೊಳುತ್ತೆ. ನೋಡ್ರಿ ಚೆನ್ನಾಗಿ ಬಂದಿತ್ತೆ ನೋಡ್ರಿ. ನೋಡ್ರಿ ಈಗ ಮುರಿದ್ರೆ ಎಷ್ಟು ಚೆನ್ನಾಗಿ ಇದಾಗ್ತಾ ಇದೆ ನೋಡ್ರಿ. ಇನ್ನೂ ಬಿಸಿ ಐತೆ, ಇದು ಆರಿದ್ಮೇಲೆ ಇನ್ನೂ ಚೆನ್ನಾಗಿರುತ್ತೆ. ಕುರುಮ್ ಅಂತ ತುಂಬ ಚೆನ್ನಾಗಾಗಿದೆ ನೋಡ್ರಿ. ಈ ಚಕ್ಲಿ ತುಂಬ ಚೆನ್ನಾಗಾಗಿದೆ. ಇಷ್ಟೇ ಚಕ್ಲಿ ಮಾಡೋದು, ಇದು ಸಾಂಪ್ರದಾಯಿಕವಾಗಿ ಮಾಡೋಂತಹ ಚಕ್ಲಿ. ನಿಮಗೆ ಈ ಚಕ್ಲಿ ರೆಸಿಪಿ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ,
ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್. ನೋಡಿ ಫ್ರೆಂಡ್ಸ್, ಚಕ್ಲಿ ರೆಡಿಯಾಗಿದೆ. ಈ ರೀತಿ ಮಾಡಿಕೊಂಡು ತಿನ್ನಿರಿ. ಯಾವ ರೀತಿ ಬಂತು ಅಂತ ಹೇಳ್ಬಿಟ್ಟು ನನಗೆ ಲೈಕಿಂದ ಮತ್ತು ಶೇರಿಂದ ಗೊತ್ತಾಗುತ್ತೆ. ನೀವು ಸಬ್ಸ್ಕ್ರೈಬ್ ಆಗಿ, ಮತ್ತು ನಾನು ಯಾವ ರೀತಿ ಮಾಡಬೇಕು ಅಂತ ಕಮೆಂಟ್ ಮಾಡಿ. ಏನಾದರೂ ತಪ್ಪಿದರೆ ಅದನ್ನು ನನಗೆ ತಿಳಿ ಹೇಳಿ. ಮೊದಲೇ ಬಾರಿ ಮಾಡ್ತಾ ಇದ್ದೀನಿ. ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ. ಥ್ಯಾಂಕ್ ಯು ವೆರಿ ಮಚ್.